ನಮಸ್ಕಾರ 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಚೈತ್ರ ರಾಜ್. ವೀಕ್ಷಕರೇ, ದಿನದಲ್ಲಿ ನಡೆದಂತಹ ಪ್ರಮುಖ ಸುದ್ದಿಗಳನ್ನು ಇದೀಗ ಒಂದೊಂದೇ ನೋಡ್ತಾ ಹೋಗೋಣ. ನ್ಯೂಸ್ 18 ಕನ್ನಡ ಕೈಗೊಂಡಿರೋ ಶಟ್ ದ ಪಾಟ್ ಹೋಲ್ ಮೆಗಾ ಅಭಿಯಾನದಿಂದ ಬಿಬಿಎಂಪಿ ಅಧಿಕಾರಿಗಳು ಫುಲ್ ಅಲರ್ಟ್ ಆಗಿದ್ದಾರೆ. ಇಂದು ಎಲ್ಲ ಅಧಿಕಾರಿಗಳ ಜೊತೆ ಗೌರವ್ ಗುಪ್ತಾ ಮಹತ್ವದ ಚರ್ಚೆ ನಡೆಸಿದ್ರು. ರಸ್ತೆ ಮೂಲಭೂತ ಸೌಕರ್ಯ ವಿಭಾಗದ ಅಧಿಕಾರಿಗಳಿಗೆ ಬಿಬಿಎಂಪಿ ಚೀಫ್ ಕಮಿಷನರ್ ಗೌರವ್ ಗುಪ್ತಾ ಕ್ಲಾಸ್ ತೆಗೆದುಕೊಂಡಿದ್ದು, ಆದಷ್ಟು ಬೇಗ ರಸ್ತೆ ಗುಂಡಿಗಳನ್ನು ಮುಚ್ಚಬೇಕು, ಪಾಲಿಕೆ ಮಾನ ಹರಾಜು ಆಗದಂತೆ ನೋಡಿಕೊಳ್ಳಿ ಅಂತ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ. ನ್ಯೂಸ್ 18 ವರದಿ ಬೆನ್ನಲ್ಲೇ ಬಿಬಿಎಂಪಿ ಚೀಫ್ ಕಮಿಷನರ್ ಯಾವಾಗ ಕ್ಲಾಸ್ ತೆಗೆದುಕೊಂಡ್ರೋ ಅಧಿಕಾರಿಗಳು ಓಡೋಡಿ ಬಂದಿದ್ದಾರೆ. ಪುಲಕೇಶಿ ನಗರದ ಶ್ಯಾಂಪುರ ಮುಖ್ಯ ರಸ್ತೆಯಲ್ಲಿ ಗುಂಡಿ ಮುಚ್ಚುವ ಕಾರ್ಯ ಆರಂಭವಾಗಿದ್ದು, ಶಾಸಕ ಅಖಂಡ ಶ್ರೀನಿವಾಸ್ ಸಹ ಸ್ಥಳಕ್ಕೆ ಭೇಟಿ ನೀಡಿದ್ರು. ಹಾಗೆಯೇ ಯಡಿಯೂರಿನ ಶಾಸ್ತ್ರಿ ಸರ್ಕಲ್ ರಸ್ತೆ ಗುಂಡಿಗೂ ಮುಕ್ತಿ ಸಿಕ್ತಿದೆ. ನ್ಯೂಸ್ 18 ಕನ್ನಡದ ಅಭಿಯಾನದ ಬಗ್ಗೆ ಸಚಿವ ಆರ್ ಅಶೋಕ್ ಪ್ರತಿಕ್ರಿಯೆ ನೀಡಿದ್ದು, ಇನ್ನೆರಡು ದಿನಗಳಲ್ಲಿ ಬಿಬಿಎಂಪಿ ಅಧಿಕಾರಿಗಳ ಸಭೆ ನಡೆಸೋದಾಗಿ ಹೇಳಿದ್ದಾರೆ. ಪ್ರತಿ ಬಾರಿ ಮಳೆಯಾದಾಗಲೂ ಗುಂಡಿ ಬೀಳೋದು ಮಾಮೂಲಿ, ಆದರೆ ಈ ಬಾರಿ ಅತ್ಯಧಿಕ ಮಳೆಯಾದ್ರಿಂದ ರಸ್ತೆಗಳಲ್ಲಿ ಗುಂಡಿಗಳಿವೆ, ಶೀಘ್ರ ಇವುಗಳನ್ನೆಲ್ಲ ಮುಚ್ಚಿಸುವ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಷಯದ ಬಗ್ಗೆ ಮಾತನಾಡಿದ ಸಚಿವ ಭೈರತಿ ಬಸವರಾಜ್, ನ್ಯೂಸ್ 18 ಅಭಿಯಾನಕ್ಕೆ ಭಾರಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಮುಖ್ಯಮಂತ್ರಿಗಳು ನನಗೆ ತಿಳಿಸಿದ್ದಾರೆ. ಅದರಿಂದ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಇನ್ನು 3-4 ದಿನದಲ್ಲಿ ಸಭೆ ಮಾಡ್ತೀನಿ. ಆ ಸಂದರ್ಭದಲ್ಲಿ ಈ ಪಾಟೋಲುಗಳು ಎಲ್ಲೆಲ್ಲಿ ಆಗಿದೆ ಮುಚ್ಚುವಂಥದ್ದಕ್ಕೆ ಏನು ವ್ಯವಸ್ಥೆಗಳನ್ನು ಮಾಡಬೇಕು ಅದನ್ನ ತೀರ್ಮಾನವನ್ನ ನಾನು ಮಾಡ್ತೀನಿ. ಮಳೆ ಬಂದಾಗ, ಪ್ರತಿ ವರ್ಷನೂ ಮಳೆ ಬಂದಾಗ ಈ ಸಮಸ್ಯೆ ಆಗೇ ಆಗ್ತೈತೆ. ಆ ದೃಷ್ಟಿಯಿಂದ ಎಲ್ಲಿ ಟಾರ್ ರೋಡ್ ಇದೆ ಅದು ಸಮಸ್ಯೆ ಆಗ್ತಾ ಇದೆ. ಸೊ ಆ ದೃಷ್ಟಿಯಿಂದ ಹೋಗಿದೆ, ಅದನ್ನ ಸಮರೋಪಾದಿಯಲ್ಲಿ ಮಾಡುವಂಥದ್ದಕ್ಕೆ ಸೂಚನೆಯನ್ನ ಕೊಡ್ತೀನಿ. ಮುಖ್ಯಮಂತ್ರಿಗಳು ತಾವು ಏನು ಅಭಿಯಾನ ಮಾಡಿದ್ದೀರಾ, ಅಭಿಯಾನಕ್ಕೆ ಸಕಾರಾತ್ಮಕ ಸ್ಪಂದಿಸಿ ಆ ಗುಂಡಿಗಳನ್ನು ಮುಚ್ಚುವಂಥ ಕೆಲಸ ಖಂಡಿತವಾಗಿ ಸರ್ಕಾರ ಮಾಡ್ತದೆ. ಆ ನಿಟ್ಟಿನಲ್ಲಿ ನಾನು ಆಯುಕ್ತರ ಜೊತೆ ಮಾತಾಡಿ ಅದನ್ನು ಪೂರ್ಣಗೊಳಿಸುವಂಥ ಕೆಲಸ ಖಂಡಿತವಾಗಿ ಮಾಡ್ತೀವಿ. ತಾವು ಏನು ಅಭಿಯಾನ ಮಾಡಿದ್ದೀರಾ, ಅಭಿಯಾನಕ್ಕೆ ಸಕಾರಾತ್ಮಕ ಸ್ಪಂದಿಸಿ ಆ ಗುಂಡಿಗಳನ್ನು ಮುಚ್ಚುವಂಥ ಕೆಲಸ ಖಂಡಿತವಾಗಿ ಸರ್ಕಾರ ಮಾಡ್ತದೆ. ಆ ನಿಟ್ಟಿನಲ್ಲಿ ನಾನು ಆಯುಕ್ತರ ಜೊತೆ ಮಾತಾಡಿ ಅದನ್ನು ಪೂರ್ಣಗೊಳಿಸುತ್ತೆ. ನಿರಂತರವಾಗಿ ಏರಿಕೆಯಾಗ್ತಿರೋ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಜನ ಕಂಗಾಲಾಗಿದ್ದಾರೆ. ಗ್ಯಾಸ್ ಸಿಲಿಂಡರ್, ಪೆಟ್ರೋಲ್, ಡೀಸೆಲ್ ಬೆಲೆ ದಿನೇ ದಿನೇ ಗಗನಕ್ಕೇರ್ತಾ ಇದೆ. ಈ ಬಗ್ಗೆ ಸಚಿವರನ್ನ ಪ್ರಶ್ನೆ ಮಾಡಿದ್ರೆ ಉಡಾಫೆ ಉತ್ತರ ಕೊಡ್ತಿದ್ದಾರೆ. ಸಂಬಳ ಹೆಚ್ಚಾದಂತೆ ಬೆಲೆ ಏರಿಕೆಯಾಗುತ್ತೆ, ಜನಸಾಮಾನ್ಯರು ಬೀದಿಗೆ ಬಂದು ಪ್ರತಿಭಟನೆ ಮಾಡ್ತಿಲ್ಲ, ವಿಪಕ್ಷ ನಾಯಕರೇ ಪ್ರೊಟೆಸ್ಟ್ ಮಾಡ್ತಿರೋದು ಅಂತ ಸಚಿವ ನಾರಾಯಣಗೌಡ ಬೇಜವಾಬ್ದಾರಿ ಹೇಳಿಕೆ ನೀಡಿದ್ದಾರೆ. ಇದಕ್ಕೆ ಧ್ವನಿಗೂಡಿಸಿದ ಶಾಸಕ ಅರವಿಂದ್ ಬೆಲ್ಲದ್, ತಾಲಿಬಾನ್ ಸಮಸ್ಯೆಯಿಂದಾಗಿ ಬೆಲೆ ಏರಿಕೆ ಆಗ್ತಿದೆ, ಈ ಬೆಲೆ ಏರಿಕೆಯಿಂದ ಯಾವುದೇ ಪರಿಣಾಮ ಬೀರಲ್ಲ ಅಂತ ಹೇಳಿದ್ದಾರೆ. ಈಗ ಇಂಟರ್ನ್ಯಾಷನಲ್ ಪ್ರೈಸ್ ಏರಿದ್ದಕ್ಕೆ ಗ್ಯಾಸ್ ರೇಟ್ ಅನಿವಾರ್ಯವಾಗಿ ಏರಿದೆ. ನನಗನ್ಸ್ಮಿಟ್ಗೆ ಮತದಾರ ಪ್ರಬುದ್ಧರಾಗಿದ್ದಾರೆ. ಅವ್ರಿಗೆ ಇಂಥ ಒಂದು ಏನು ಅಫೆಕ್ಟ್ ಅವ್ರು ತಿಳ್ಕೊತಾರೆ. ಯಾಕಂದರೆ ಇವತ್ತು ತಾಲಿಬಾನ್ ಪ್ರಾಬ್ಲಮ್ ಶುರು ಆಗೈತಿ. ಆಲ್ ಓವರ್ ವರ್ಲ್ಡ್ ಗ್ಯಾಸದ್ದು, ಆಯಿಲದ್ದು, ಸಪ್ಲೈದು ಪ್ರಾಬ್ಲಮ್ ಐತಿ. ಹಾಗಾಗಿ ರೇಟ್ ಏರಿದಾವೆ. ಈ ಸಂದರ್ಭದಲ್ಲಿ ಮತದಾರ ಪ್ರಭುಗಳು ತಿಳ್ಕೊತಾರೆ ಯಾವ ಕಾರಣಕ್ಕಾಗಿ ರೇಟ್ ಏರೈತಂತೆ. ನನಗನ್ಸ್ಮಟ್ಟಿಗೆ 55ರಿಂದ 60 ಕನಿಷ್ಠ ಸೀಟುಗಳು ಬರ್ತಾವೆ 82ರಲ್ಲಿ, ಮತ್ತು 100% ಅಧಿಕಾರ ನನಗೆ ಬರ್ತದೆ. ನೋಡಿ, ಫ್ಯೂಲು ಮತ್ತು ಗ್ಯಾಸಿನ ಬೆಲೆ ಯಾತಕ್ಕೆ ಜಾಸ್ತಿ ಆಗಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ಆದರೆ ಇದು ರಾಜಕಾರಣ ನಡೀತಾ ಇದೆ. ಯಾರೇ ನಿಜವಾದ ಗ್ಯಾಸ್ ಯೂಸರು ಮತ್ತು ಇವರು ಯಾರು ಬೀದಿಗೆ ಬಂದಿಲ್ಲ. ಬಂದಿಂತವ್ರು ಯಾರು ಗೊತ್ತಾ, ಅವರೆಲ್ಲ ರಾಜಕಾರಣಿಗಳು. ಅದನ್ನು ರಾಜಕಾರಣದ ಒಂದು ಡ್ರಾಮಾ ನಡೀತಾ ಇದೆ ಅಂತ ಹೇಳಿಕ್ ಬಯಸ್. ನಿಜವಾದ ಪ್ರಾಬ್ಲಮ್ಸ್ ಯಾರಿಗೂ ಆಗಿಲ್ಲ. ಬೆಲೆ ಇವ್ರ ಸರ್ಕಾರ ಇದ್ದಾಗ ಆಗಿಲ್ವಾ, ಅಪ್ ಆ್ಯಂಡ್ ಡೌನ್ ಆಗ್ತಾ ಇರುತ್ತಾರೆ. ಅದಕ್ಕೆ ಅದು ರಾಜಕಾರಣದ ಇತ್ತೂರಿ ಅಂತ ನಾನು ಹೇಳಿಕ್ ಬಯಸ್ತಾ ಇದ್ದೀನಿ. ನಿಜವಾದ ಸಮಸ್ಯೆ ಇಲ್ಲ ಅಂತ ನಾನು ಹೇಳಿಕ್ ಬಯಸ್ತೇನೆ. ಪೆಟ್ರೋಲ್, ಡೀಸೆಲ್ ಹಾಗೂ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಚಿವ ಭೈರತಿ ಬಸವರಾಜ್, ಸೆಸ್ ಇಳಿಕೆ ಮಾಡುವ ಬಗ್ಗೆ ಚರ್ಚಿಸುತ್ತೇವೆ ಅಂತ ಹೇಳಿದ್ದಾರೆ. ಸಚಿವ ಸಂಪುಟ ಸಭೆಯಲ್ಲಿ ಬೆಲೆ ಏರಿಕೆಯ ವಿಚಾರವಾಗಿ ಚರ್ಚೆ ಮಾಡ್ತೀವಿ, ಅದಾದ ನಂತರ ಸೆಸ್ ಇಳಿಕೆಗೆ ಮಾಡುವ ನಿರ್ಧಾರ ಕೈಗೊಳ್ಳುತ್ತೇವೆ ಅಂತ ಹೇಳಿದ್ದಾರೆ. ಬೆಲೆ ಏರಿಕೆ ಬಗ್ಗೆ ಎಲ್ಲ ಹಿರಿಯ ನಾಯಕರು, ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ರಾಜ್ಯದ ಉಸ್ತುವಾರಿಗಳು ಎಲ್ಲರೂ ಕೂಡ ಮಾತಾಡಿದ್ದಾರೆ. ಅದ್ರ ಬಗ್ಗೆ ನಾನು ಹೆಚ್ಚಿಗೆ ಹೇಳೋದು ಸಮಂಜಸ ಅಲ್ಲ ಅನ್ನೋ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈಗ ಎಲ್ಲ ಹಿರಿಯರಿದ್ದಾರೆ, ಅದ್ರ ಬಗ್ಗೆ ಅವರು ಏನು ಸರ್ಕಾರನೂ ಕೂಡ ಅದನ್ನು ಪರಿಶೀಲನೆ ಮಾಡ್ತದೆ. ಈಗ ಮಾಡಲ್ಲ ಅಂತ ಹೇಳ್ತಾ ಇಲ್ಲ, ಸರ್ಕಾರ ಮುಂದಿನ ದಿವಸಗಳಲ್ಲಿ ಅದನ್ನು ಪರಿಶೀಲನೆ ಮಾಡಿ ಏನು ಅಗತ್ಯ ಕ್ರಮ ಜರುಗಿಸಬೇಕು.
ಈಗ ಬೆಲೆ ಏರಿಕೆ ಬಗ್ಗೆ ನಾಡಹಬ್ಬದ ಮೈಸೂರು ದಸರಾ ಆಚರಣೆ ಹಿನ್ನೆಲೆ ಸರ್ಕಾರದಿಂದ ಉನ್ನತ ಮಟ್ಟದ ಸಮಿತಿ ಸಭೆ ನಡೆಸಲಾಗುತ್ತಿದೆ. ಸಿಎಂ ಬೊಮ್ಮಾಯಿ ನೇತೃತ್ವದಲ್ಲಿ ಸಭೆ ನಡೀತಾ ಇದ್ದು, ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಟಿ ಸೋಮಶೇಖರ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಸುನೀಲ್ ಕುಮಾರ್ ಹಾಗೂ ಮೈಸೂರು ಜಿಲ್ಲಾ ಪ್ರತಿನಿಧಿಗಳು, ಸಮಿತಿ ಸದಸ್ಯರು, ಡಿಸಿ ಭಾಗಿಯಾಗಿದ್ದರು. ಈ ವರ್ಷ ಯಾವ ರೀತಿ ದಸರಾ ಹಬ್ಬ ಆಚರಣೆ ಮಾಡಬೇಕು, ಸರಳವಾಗಿ ಆಚರಿಸಬೇಕಾ ಅಥವಾ ಸಾರ್ವಜನಿಕರಿಗೂ ಅವಕಾಶ ನೀಡಬೇಕಾ ಅನ್ನೋದರ ಬಗ್ಗೆ ಚರ್ಚೆ ಮಾಡಲಾಯಿತು. ಇನ್ನು ಸಭೆಯಲ್ಲಿ ಸಿಎಂ ಬೊಮ್ಮಾಯಿ ಈ ಬಾರಿಯೂ ಸರಳ ದಸರಾ ಆಚರಣೆಗೆ ಒಲವು ವ್ಯಕ್ತಪಡಿಸಿದ್ದಾರೆ. ಕೋವಿಡ್ ಇನ್ನೂ ಹೋಗಿಲ್ಲ, 3ನೇ ಅಲೆ ಆತಂಕ ಇದೆ. ಈ ಬಾರಿಯೂ ಮೈಸೂರು ದಸರಾ ಸರಳವಾಗಿ ಆಚರಣೆ ಮಾಡೋಣ ಅಂತ ಸಿಎಂ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು. ಸಿಎಂ ಅಭಿಪ್ರಾಯಕ್ಕೆ ಸಚಿವರು ಸಹಮತ ವ್ಯಕ್ತಪಡಿಸಿದ್ದಾರೆ. ಕೊರೋನಾದ ಆತಂಕದ ಮಧ್ಯೆಯೇ ಗಣೇಶ ಹಬ್ಬ ಸನ್ನಿಹಿತವಾಗಿದೆ. ಹೀಗಾಗಿ ಬೆಂಗಳೂರಲ್ಲಿ ಗಣೇಶ ಹಬ್ಬ ಆಚರಿಸುವವರಿಗೆ ಬಿಬಿಎಂಪಿ ಹೊಸ ರೂಲ್ಸ್ ಹಾಕಿದೆ. ಒಂದು ವಾರ್ಡ್ನಲ್ಲಿ ಒಂದು ಗಣೇಶ ಮೂರ್ತಿ ಪ್ರತಿಷ್ಠಾಪನೆಗಷ್ಟೇ ಅವಕಾಶ ನೀಡಲಾಗುತ್ತೆ. ಅದರಲ್ಲೂ ಗಣೇಶ ಮೂರ್ತಿ 4 ಅಡಿ ಮೀರದಂತೆ ಸೂಚನೆ ನೀಡಲಾಗಿದ್ದು, ಗಣೇಶೋತ್ಸವದಲ್ಲಿ 20 ರಿಂದ 30 ಜನರು ಮಾತ್ರ ಭಾಗವಹಿಸುವುದಕ್ಕೆ ಅವಕಾಶ ನೀಡಿದೆ. ಜೊತೆಗೆ ಪ್ರತಿ ಏರಿಯಾ, ಪ್ರತಿ ವಾರ್ಡ್ನಲ್ಲೂ ವಾಟರ್ ಟ್ಯಾಂಕ್ ವ್ಯವಸ್ಥೆ ಮಾಡಲಾಗ್ತಿದ್ದು, ಈ ವಾಹನದಲ್ಲೇ ಗಣೇಶ ವಿಸರ್ಜನೆ ಮಾಡಬೇಕು. ಮನೆಯಲ್ಲಿ ಕೂರಿಸಿದ್ದ ಗಣೇಶ ಮೂರ್ತಿಯನ್ನು ಕೂಡ ಟ್ಯಾಂಕರ್ನಲ್ಲೇ ವಿಸರ್ಜನೆ ಮಾಡಬೇಕು ಅನ್ನೋ ರೂಲ್ಸ್ ಜಾರಿಗೊಳಿಸುವುದಕ್ಕೆ ಮುಂದಾಗಿದೆ. ಇನ್ನು ರಾಜ್ಯಾದ್ಯಂತ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಅವಕಾಶ ನೀಡಬೇಕು ಅಂತ ಎಲ್ಲೆಡೆ ಭಾರೀ ಒತ್ತಡ ಹೇರಲಾಗ್ತಿದೆ. ಬಿಜೆಪಿಯ ಕೆಲವು ನಾಯಕರೇ ಸಿಎಂಗೆ ಮೇಲಿಂದ ಮೇಲೆ ಒತ್ತಾಯ ಮಾಡ್ತಿದ್ದಾರೆ. ಹೀಗಾಗಿ ಸಿಎಂ ಬಸವರಾಜ ಬೊಮ್ಮಾಯಿ ಸಚಿವರ ಅಭಿಪ್ರಾಯ ಕಲೆ ಹಾಕಿದ್ದಾರೆ. ಬಹುತೇಕ ಸಚಿವರು 3 ದಿನ ಅನುಮತಿ ನೀಡುವಂತೆ ಬೇಡಿಕೆ ಇಟ್ಟಿದ್ದಾರಂತೆ. ಹೀಗಾಗಿ ಬಹುತೇಕ 3 ದಿನ ಅನುಮತಿ ನೀಡುವ ಸಾಧ್ಯತೆ ಇದೆ. ನಾಡಿದ್ದು ಈ ಬಗ್ಗೆ ಸಿಎಂ ಅಧಿಕೃತ ಘೋಷಣೆ ಹೊರಡಿಸಲಿದ್ದಾರೆ. ಉಡುಪಿಯಲ್ಲಿ ಹೆಮ್ಮಾರಿ ಕೊರೋನಾ ಅಬ್ಬರ ನಿಲ್ಲೋ ಹಾಗೆ ಕಾಣುತ್ತಿಲ್ಲ. ಸೋಂಕಿನ ಸಂಖ್ಯೆಯಲ್ಲಿ ಉಡುಪಿ 3ನೇ ಸ್ಥಾನದಲ್ಲಿದ್ದು, ಕಳೆದ 14 ದಿನಗಳಲ್ಲಿ ಪಾಸಿಟಿವಿಟಿ ದರ 1.54ರಷ್ಟಿದೆ. ಹೀಗಾಗಿ ಜಿಲ್ಲೆಯಾದ್ಯಂತ ವಾರಾಂತ್ಯದ ಕರ್ಫ್ಯೂ ಜಾರಿ ಮಾಡಲಾಗಿದೆ. ಆಹಾರ, ದಿನಸಿ, ಹಣ್ಣು, ಮೀನು, ಮಾಂಸ ಮಾರಾಟಕ್ಕಷ್ಟೇ ಬೆಳಗ್ಗೆ 5 ರಿಂದ ಮಧ್ಯಾಹ್ನ 2 ಗಂಟೆವರೆಗೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಹೋಟೆಲ್, ರೆಸ್ಟೋರೆಂಟ್ಗಳಲ್ಲಿ ಪಾರ್ಸಲ್ಗೆ ಮಾತ್ರ ಅನುಮತಿ ನೀಡಲಾಗಿದ್ದು, ಮದುವೆ, ಶುಭ ಸಮಾರಂಭಗಳಿಗೆ 400 ಜನರಿಗೆ ಅವಕಾಶ ನೀಡಲಾಗಿದೆ. ಬೆಂಗಳೂರಲ್ಲಿ ಕೊರೋನಾ 3ನೇ ಅಲೆಯ ಆತಂಕ ದಿನೇ ದಿನೇ ಹೆಚ್ಚಾಗ್ತಿದೆ. ಮಹದೇವಪುರದ ಹೊರಮಾವುನಲ್ಲಿರುವ ಕಾಲೇಜ್ ಒಂದರಲ್ಲಿ ಕೊರೋನಾ ಸ್ಫೋಟವಾಗಿದೆ. ಕಾಲೇಜಿನ 34 ವಿದ್ಯಾರ್ಥಿಗಳಿಗೆ ಕೊರೋನಾ ಸೋಂಕು ತಗುಲಿದ್ದು, ಇದರಲ್ಲಿ 12 ವಿದ್ಯಾರ್ಥಿಗಳು, 22 ವಿದ್ಯಾರ್ಥಿನಿಯರಿಗೆ ಕೊರೋನಾ ದೃಢಪಟ್ಟಿದೆ. ಕಾಲೇಜಿನಲ್ಲಿ ನಡೆದ ಗೆಟ್ ಟುಗೆದರ್ ಪಾರ್ಟಿಯಿಂದಲೇ ಕೊರೋನಾ ಹಬ್ಬಿರೋ ಆತಂಕ ಹೆಚ್ಚಾಗಿದ್ದು, ಇತರೆ ವಿದ್ಯಾರ್ಥಿಗಳಿಗೂ ನಡುಕ ಹುಟ್ಟಿಸಿದೆ. ಸದ್ಯ ಕಾಲೇಜಿನಲ್ಲಿರೋ 412 ವಿದ್ಯಾರ್ಥಿಗಳನ್ನು ಸಹ ಪರೀಕ್ಷೆಗೆ ಒಳಪಡಿಸಲಾಗಿದೆ.